ಹೋಯ್ತು. ನಿಜವಾಗಿಯೂ ನಾನು ಊರನ್ನು ನೋಡ್ತಾ ಇದ್ರೆ ಇರೋ ಹೆಮ್ಮೆ ಅಂತ ಅನಿಸ್ತಾ ಇದೆ. ಹೌದು, ಶಿವಣ್ಣ ಮಾವ ನನ್ನ ಓದನ ಅರ್ಧಕ್ಕೆ ನಿಲ್ಲಿಸಿ ಆದಷ್ಟು ಬೇಗ ಬಾ ಅಂತ ಕಾಲ್ ಮಾಡಿದ್ರಲ್ಲ, ಯಾಕಿರಬಹುದು? ಓಹೋ, ನನ್ನ ಚಿಕ್ಕ ಸೂರ್ಯ ಮಾವನ ಜೊತೆಗೆ ಮದ್ವೆ ಮಾಡೋದಕ್ಕೋಸ್ಕರ ಇರಬಹುದು ಅನ್ಸುತ್ತೆ. ಸೂರ್ಯ, ನನ್ನ ಮನಸ್ಸು ತುಂಬಾ ನೀನೇ ತುಂಬಿಕೊಂಡಿದ್ಯಾ ಕಣ. ನೀನಿಲ್ದೆ ನಂಗೆ ಜಗತ್ತೇ ಶೂನ್ಯ ಅನ್ಸುತ್ತೆ. ಈ ಜಾಗದಲ್ಲಿ ಹೆಚ್ಚೊತ್ತು ಕನಸು ಕಾಣೋದು ಒಳ್ಳೇದಲ್ಲ. ಆದಷ್ಟು ಬೇಗ ಹೊರಡ್ಬೇಕು. ಕನಸು ಕಾಣುವ ವಯಸ್ಸಿನಲ್ಲಿ ಕನಸ ಕಾಣಬೇಕು ಬಾಲೆ. ಯಾರು ನೀನು? ಯಾರು ನೀನು? ನಿನ್ನ ಕನಸನ್ನು ನನಸು ಮಾಡಲು ಬಂದಿರುವ ರಸಿಕ. ನಾನು ಯಾರಂತ ನಿನಗ್ ಗೊತ್ತಾ? ಗೊತ್ತು ಅಮ್ಮಣಿ, ನಿನ್ನ ಹೆಸರು ಶ್ರುತಿ ಅಂತ. ನಮ್ಮ ಶತ್ರುವಿನ ಅಕ್ಕನ ಮಗಳು ನೀನು. ಇಷ್ಟೆಲ್ಲ ಗೊತ್ತಿದ್ದು ನನ್ನ ಕೆಣಕೋದಕ್ಕೆ ಬಂದ್ರು ನೀನೊಬ್ಬ ಬುದ್ಧಿಗೇಡಿ ಅಂತ ಅನಿಸ್ತಾ ಇದೆ. ಬುದ್ಧಿಗೇಡಿ ನಾನಲ್ಲ ಚಿನ್ನ, ನೀನು. ಏಕೆಂದರೆ ಮಾವನ ಬಲವನ್ನು ಮೆಚ್ಚಿ ನೆಲ ಕಚ್ಚಲು ಬಂದವಳು ನೀನೊಬ್ಬಳು ಬುದ್ಧಿಗೇಡಿ. ನೆಲ ಕಚ್ಚೋದಕ್ಕೆ ಬಂದಿರೋದು ನಾನಲ್ಲ, ನೀನು. ಅದೇನೇ ಇರ್ಲಿ, ಮೊದಲು ನೀನು ಬಂದಿರೋ ಉದ್ದೇಶವನ್ನ ಮೊದಲು ತಿಳಿಸು. ತಿಳಿಸುತ್ತೇನೆ ಚೆಲುವೆ, ನಮ್ಮೂರ ಮಂದಾರ ಹೂವೆ. ಶ್ರುತಿ, ನನ್ನ ಹೆಸರು ಗಜೇಂದ್ರ. ನಿನ್ನ ರೂಪರಾಶಿಗೆ ಮನಸೋತಿದ್ದೇನೆ. ನೀನು ಒಪ್ಪಿದರೆ ನಿನಗೆ ಅಂಬಾರಿ, ನನಗೆ ಸಿಂಗಾರಿ. ಬಿಟ್ಬಿಡು, ನಿನ್ನ ಆಸೆ ಇಡುವುದಿಲ್ಲ. ನಿಜವಾಗಿಯೂ ಬಿಟ್ಬಿಡು. ಯಾಕೆಂದ್ರೆ ನಾನು ಯಾರ ಕೈಗೂ ಸಿಗದ ಇರೋ ಆಕಾಶದ ಪುಷ್ಪ. ನೀನು ನೆಲ. ಆ ಪುಷ್ಪವನ್ನ ಹಿಡಿಬೇಕು ಅಂತ ಆಕಾಶಕ್ಕೆ ಹಾರಿ ಸೇರಿಬೇಡ ಸ್ಮಶಾನ. ಆಕಾಶಕ್ಕೆ ಹಾರಿ ಪ್ರಾಣ ಬಿಡುವ ಮುಟ್ಟಾಳ ನಾನಲ್ಲ. ನಿನ್ನನ್ನು ನೆಲಕ್ಕೆ ಕಡೆಗೆ ಬಡಿದು ಕೊಕ್ಕು ತಿನ್ನುವ ಬಹದ್ದೂರ್ ನಾನು. ಸಂಧಾನಕ್ಕೆ ಬಂದರೆ ಸ್ವರ್ಗ, ಯುದ್ಧಕ್ಕೆ ಬಂದರೆ ನರಕ. ಎರಡರಲ್ಲಿ ನಿನಗೆ ಯಾವುದು ಇಷ್ಟ ಅದನ್ನು ಹೇಳು. ವಿಚಾರ ಮಾಡ್ಲಿಕ್ಕೆ ಏನೋ ಇದೆ ಮಣ್ಣು. ನನ್ನ ಕೆಣಕು ಆಸೆ ಬಿಟ್ಟು ಹೊರಟು ಹೋಗ್ಬಿಡು. ಇಲ್ದೆ ಹೋದ್ರೆ ಮಗಳ ಬೆಂಕಿ ಬಿಡುವೆ. ಶ್ರುತಿ, ನೀನು ಕಟ್ಟಿಗೀರಿದರೆ ಮಾತ್ರ ಬೆಂಕಿ, ಆದ್ರೆ ಈ ಗಜೇಂದ್ರ ಮೈಯೆಲ್ಲ ಬೆಂಕಿ. ರಾಕ್ಷಸ, ಇವಳು ಯಾರು ಗೊತ್ತಾ? ಅಣ್ಣನ ಅರಮನೆಯ ಸೊಸೆ ಆಗೋಳು ಕಣೋ. ಇವಳ ಮೇಲೆ ಕಣ್ಣು ಹಾಕಿದ್ಯಾದ್ರೆ ಮಗನೇ, ನಿನ್ನ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ನೀನು ಗೊತ್ತು 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 ಶ್ರುತಿ. ನನಗೆ ಗೊತ್ತಿರುವುದು ಎರಡು. ಒಂದು, ನಿಮ್ಮಂತ ಸುಂದರಿಯರನ್ನ ಸುಖ ನೀಡುವುದು. ಇನ್ನೊಂದು, ಶ್ರೀಮಂತರನ್ನ ಸಮಾಧಿ ಕಟ್ಟುವುದು. ಹೋಗಿ ಹೋಗಿ ನಿನ್ನಂಥವನಿಂದ ನಾನು ಸುಖ ಪಡಿಬೇಕಾ? ನೋ, ನೆವರ್, ಚಾನ್ಸೇ ಇಲ್ಲ. ನನ್ನ ಹಿಂದೆ ಬಿದ್ದರೆ ಈ ವಿಷಯ ಏನಾದ್ರೂ ನನ್ನ ಶಿವಣ್ಣಮ್ಮ ಅವರಿಗೆ ಗೊತ್ತಾಯ್ತು ಅಂದ್ಕೋ ನೀನು. ನಿನ್ನ ಈ ಊರಿನ ಬೀದಿ ಬೀದಿಯಲ್ಲಿ ಓಡಾಡಿಸಿ ಕಡ್ದು ನಾಯಿದರಿಗೆ ಹಾಕ್ತಾರೆ ಮಗನೇ. ಈ ಗಜೇಂದ್ರನಿಗೆ ಎಚ್ಚರ. ನಾನು ಸಮುದ್ರ ಇದ್ದಂತೆ, ಆಳಾಗಲ ಗೊತ್ತಿಲ್ಲದೆ ಆ ಶಿವ ಹಾರಿದರೆ ಸಿಗುವುದು ಅವನ ಹೆಣ. ನನಗೆ ಹೊಡೆದುಕೊಂಡು ಅಭ್ಯಾಸವಿಲ್ಲ. ಹೊಡೆದು ಅಭ್ಯಾಸವಿಲ್ಲ. ನೋಡು, ಹೆಣ್ಣೆ
ಎಂದು ಹೀಯಾಳಿಸಿದ್ರೆ ಮಗನೇ ನಾನು ಸುಮ್ಮನೆ ಇರೋದಿಲ್ಲ. ಯಾಕೆಂದ್ರೆ ನೀನು ಹೀಗೆ ಮಾತನ್ನ ಮುಂದುವರಿಸಿದ್ದೆ ಆದ್ರೆ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಹಾಗೆ ಕೈಯಲ್ಲಿ ಕಡ್ಗ ಹಿಡಿದು ಪ್ರಾಣ ತೆಗಿತೀನಿ ಮಗನೇ. ಜೋಕೆ ಲಕ್ಷಣವಾಗಿ ಸೀರೆಯನ್ನುಟ್ಟು ರಂಗೋಲಿ ಇಟ್ಟರೆ ಚಿನ್ನ, ಕೈಯಲ್ಲಿ ಖಡ್ಗವೇಕೆ ರನ್ನ? ನಾನು ಕೊಟ್ಟರೆ ವರ, ಇಟ್ಟರೆ ಶಾಪ, ಆರುವುದು ಎದುರಾಳಿ ಮನೆಯ ದೀಪ. ಹೀಗಿರುವಾಗ ಕೋಪ ಬೇಡ ಬಾಲೆ. ನಿನ್ನ ಆಸೆಯನ್ನು ಬೆರೆತು ಸುಮ್ಮನೆ ಹೊರಟು ಹೋಗಿಲ್ಲಿಂದ. ಯಾಕೆಂದ್ರೆ ನನ್ನ ಶಿವಣ್ಣ ಮಾವ ಬಂದ್ರೆ ಸರಿ ಇರೋದಿಲ್ಲ. ಅವನು ಸಜ್ಜನರಿಗೆ ಶಿವ ಇದ್ದ ಹಾಗೆ, ದುರ್ಜನರಿಗೆ ಯಮ. ಯಮ ಎಂಬುದನ್ನ ಮರಿಬೇಡ ನೀನು. ಮರೆಯಬೇಡ. ನಾನಷ್ಟೇ ಚಿನ್ನ, ಒಲಿದವರಿಗೆ ಗೆಳೆಯ, ಸುಂದರ ಹೆಣ್ಣಿನ ತಂದೆಗೆ ನಾನು ಅಳಿಯ. ಈಗ ನಾನು ನಿನ್ನ ಪಾಲಿಗೆ ಸುರಿಸುವೆ ಬೆಂಕಿ ಮಳೆಯ. ಅರ್ಜುನ, ಅರ್ಜುನ, ನನ್ನ ಆಸೆ ಈಡುವ ಮುನ್ನ ಬಂದು ನೀನು ತಪ್ಪು ಮಾಡಿದೆ. ತಪ್ಪು ಅದು ಈ ಅರ್ಜುನನಿಂದ. ಅಣ್ಣನ ಅರಮನೆಯ ಅನ್ನ ಉಣ್ಣುಂಡ ಈ ದೇಹ ಧರ್ಮ ಮಾಡುತ್ತದೆ ವಿನಃ ತಪ್ಪು ಮಾಡುವುದಿಲ್ಲ. ಅಣ್ಣನ ಅರಮನೆಯ ಮಗಳನ್ನು ಕೆಳಗಿದ್ದು ಅಲ್ಲದೆ ಶ್ರುತಿಯ ಮೇಲೆ ಕೈ ಹಾಕುವೆಯಾ? ನಿನ್ನ ರುಂಡವನ್ನು ಚಂಡಾಡಿ ಬಿಡುತ್ತೇನೆ. ಹೊರಡು ಇಲ್ಲಿಂದ. ಹೊರಟು ಹೋಗಲು ನಾನೇನು ಹೇಳಿಯಲ್ಲ. ನಿನ್ನ ಕಣ್ಣರೆಗೆ ಇವಳ ಶೀಲವನ್ನು ಸುಡುತ್ತೇನೆ. ಬಾರಲೆ ಬೆಂಕದ ಹೆಂಗದ. ಅಣ್ಣನ ಅರಮನೆಯ ಮಗಳನ್ನು ಕೆಣಕಿದ್ದು ಅಲ್ಲದೆ ಈ ಅರ್ಜುನನೆದುರು ಕೈ ಹಿಡಿಯುವೆಯ ಸೊಕ್ಕಿನ ಮಗನೇ? ಹೆಣ್ಣನ್ನು ಕಂಡರೆ ದೇವರೆಂದು ಪೂಜಿಸುವ ಈ ಅರ್ಜುನನ ಎದುರು ನಿನ್ನ ಕಿರಾತಕನಂತೆ ವರ್ತಿಸುವೆಯಾ? ಕಿರಾತಕನಂತೆ ವರ್ತಿಸಿದ ನಿನ್ನ ಕೈಕಾಲುಗಳನ್ನು ತುಂಡು ತುಂಡಾಗಿ ಕತ್ತರಿಸಿದಿದ್ದರೆ ನಾನು ಅರ್ಜುನನೇ ಅಲ್ಲ. ಆ ಪಾಪಿಗೆ ಜೀವದಾನ ಮಾಡಿ ಎಲ್ಲಿಯಾದ್ರೂ ಹೋಗಿ ಬದುಕೊಳ್ಳಿ ದಯವಿಟ್ಟು. ರೇ ಗಜೇಂದ್ರ, ನನ್ನ ಸೊಸೆಯಿಂದ ಇಂದು ನಿನಗೆ ಪ್ರಾಣ ಭಿಕ್ಷೆ. ಪ್ರಾಣ ಭಿಕ್ಷೆ. ಅರ್ಜುನ, ಅರ್ಜುನ ಎಂದು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನೀನೇನು ಮಹಾಭಾರತದ ಅರ್ಜುನ ಎಂದು ತಿಳಿದುಕೊಂಡಿರುವೇನು? ಇವನು ಗಜೇಂದ್ರ. ಹೋಗಿ ನಡೆದರೆ ಬದುಕು, ತಿಳಿದು ಬಂದರೆ ನೋವು, ಜೊತೆಗೆ ಸಾವು. ಸಾಕು ಮಾಡಲೇ ನಿನ್ನ ಪೌರುಷ. ಮಹಾಭಾರತದ ಅರ್ಜುನ ಬಾಣಕ್ಕೆ ಪ್ರಖ್ಯಾತಿ. ಕಲಿಯುಗದ ಈ ಅರ್ಜುನ ಕೊಟ್ಟಿಗೆ ಪ್ರಖ್ಯಾತಿ. ಎದುರಾದರೆ ಹಾರುವುದು ನಿನ್ನ ರುಂಡ, ಹರಿಯುವುದು ನಿನ್ನ ರಕ್ತ. ರಕ್ತ. ಅರ್ಜುನ, ಹುಡುಗಿನ ಎದುರಿಗೆ ಅವಮಾನ ಮಾಡಿ ನನ್ನ ರಕ್ತವನ್ನು ಕುಡಿಯದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಬರುತ್ತೇನೆ ನಲ್ಲೇ ಕೊನ್ನಿ. ಮಾತನಾಡುವುದು ಸುಲಭ, ಮಾಡಿ ತೋರಿಸಲೇ ಕುನ್ನಿ. ಅಂದಾಗೆ ಮಾವ, ಅಕ್ಕನ ಸಾವು ಹೇಗಾಯ್ತು? ಶ್ರುತಿ, ಹೇಗಾಯ್ತೆಂದು ನನಗೂ ತಿಳಿಯುದು ಶ್ರುತಿ. ಯಾಕೆ ಮಾವ, ಆ ವಿಷಯ ಕೇಳಿದ ಕ್ಷಣ ಮುಖ ಬಾಡ್ ಹೋಯ್ತಲ್ಲ, ಏನಾಯ್ತು ಅಂತ? ಶ್ರುತಿ, ಸೂರ್ಯ ಆಸ್ತಿಯಲ್ಲಿ ಪಾಲು ಕೇಳಿದ. ಶಿವಣ್ಣ ಬೇಡ ಎಂದು ಹೇಳಿ ಸಂಪೂರ್ಣ ಆಸ್ತಿಯನ್ನು ಸೂರ್ಯನಿಗೆ ಬರೆದುಕೊಟ್ಟು ಮೇಲಾಗಿ ಶ್ರುತಿಗೆ ಮದುವೆಯಾಗಪ್ಪ ಅಂದಿದ್ದಕ್ಕೆ ನಾನು ಮದುವೆಯಾಗುವುದಿಲ್ಲ ಅಂದು ಬಿಟ್ಟ. ಶ್ರುತಿ ಮದುವೆಯಾಗುವುದಿಲ್ಲ ಅಂದು ಬಿಟ್ಟ. ಅಯ್ಯೋ ದೇವ್ರೆ,
ಮದ್ವೆ ಹಾಕೋದಿಲ್ಲ ಅಂತ ಹೇಳಿದ್ನ. ಹಾಗಿದ್ರೆ ಮುಂದೆ ನನ್ನ ಗತಿ ಏನ್ ಮಾವ? ಹೆದರಬೇಡ ಸತಿ, ನಾನು ಕೂಡ ಒಬ್ಬ ಅನಾಥ. ಎಲ್ಲೋ ಸಿಕ್ಕ ನನ್ನನ್ನು ದೇವರಂತೆ ತಂದು ಸಾಕಿದ್ದಾರೆ. ನೀನು ಒಪ್ಪುವುದಾದರೆ ನಾನು ನಿನಗೆ ಬಾಳು ಕೊಡುತ್ತೇನೆ. ನಿಜವಾಗಿಯೂ ನಿಮ್ಮಂಥವ್ರನ್ನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ ಅಂತ ಅನಿಸ್ತಾ ಇದೆ. ನೀವು ಸಿಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯನೇ ಮಾಡಿದ್ದೆ ಮಾವ. ನೀವಂದ್ರೆ ನಂಗೆ ತುಂಬಾ ಇಷ್ಟ. ಆಯ್ತು, ನಾನು ನಿಮ್ಮನ್ನ ಮದುವೆ ಆಗೋದಕ್ಕೆ ಸಿದ್ಧವಾಗಿ ಇದ್ದೀನಿ. ಹಾಗಾದರೆ ನಿನ್ನ ಈ ಕೆಂದುಟಿಗಳಿಂದ ನನಗೊಂದು ಸಿಹಿಮುತ್ತು ನೀಡುವೆಯನಲ್ಲೇ? ಆಯ್ತು ಮಾವ, ನನ್ನ ಕೆಂದುಟಿನ ಮುತ್ತನ್ನು ನೀಡ್ಬೇಕಂತ ನಾ ಬಾಳ ಭಾಸ್ಕರನಿಗೋಸ್ಕರ ಕಾಯ್ತಾ ಇದ್ದೇನೆ ಮಾವ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು.